ಆಪರೇಷನ್ ಕಮಲ ಅಲಿಗೇಷನ್ ಅಥವಾ ಆರೋಪ ಏನ್ ಕಾಂಗ್ರೆಸ್ ನಿಂದ ಬರ್ತಿದೆ, ಇದನ್ನ ನಂಬಬಹುದಾ ಅನ್ನೋ ಪ್ರಶ್ನೆ ಯಾಕೆ ಬರ್ತಿದೆ ಅಂತಂದ್ರೆ, ಕಾಂಗ್ರೆಸ್ ಪಾಳ್ಯದಲ್ಲೇನೆ ತದ್ವಿರುದ್ಧ ಹೇಳಿಕೆಗಳು. ಈ ರೇಟ್ ವಿಚಾರದಲ್ಲಿ ಒಬ್ರು 50 ಅಂತಾರೆ, ಒಬ್ರು 100, ಇನ್ನೊಬ್ರು 200. ಈಗ ತಮ್ಮಯ್ಯ ಅವ್ರು ಓಪನ್ ಆಗಿ ಹೇಳ್ಬಿಟ್ರು, ನಮಗೆ ಆಫರೇ ಬಂದಿಲ್ಲ. ಅದ್ ಯಾಕೆ ಗಣಿಗ ರವಿ ಅವ್ರು ನಮ್ಮ ಹೆಸರು ಹೇಳಿದ್ರೋ ಗೊತ್ತಿಲ್ಲ. ಕೇವಲ ತಮ್ಮಯ್ಯ ಸರ್ ಮಾತ್ರ ಅಲ್ಲ, ಇನ್ನೂ ಒಬ್ರು MLA ಬಾಬಾ ಸಾಹೇಬ್ ಅವರು ಅವ್ರ ಹೆಸರು ಹೇಳಿದ್ರು. ಅವರು ಹೇಳ್ತಿದ್ದಾರೆ ನಮಗ್ ಬಂದೇ ಇಲ್ಲ ಆಫರು. ಅಲ್ಲಿಗೆ ಈ ವಿಚಾರದಲ್ಲಿ, ಈ ಆಪರೇಷನ್ ಕಮಲದ ಆರೋಪ ವಿಚಾರದಲ್ಲಿ ಯಾರದ್ದು ನಿಜ, ಯಾರ ಮಾತು ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಅವರ ಉದ್ದೇಶ ಏನು, ಇಂಥ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಈ ಆಪರೇಷನ್ ಕಮಲ ಅನ್ನೋ ವಿಚಾರ. ತಮ್ಮಯ್ಯ ಸರ್ ಎನಿವೆ ನಮ್ಮ ಜೊತೆಯಲ್ಲಿದ್ದಾರೆ. ಬಾಬಾ ಸಾಹೇಬ್ ಅವ್ರದ್ದು ಒಂದು ಹೇಳಿಕೆಯನ್ನ ಗಮನಿಸ್ತಾ ಬ್ರೇಕ್ ಹೋಗಿ ಬನ್ನಿ, ನಂತರದಲ್ಲಿ ಚರ್ಚೆ ಮುಂದುವರಿಸೋಣ. ನಮ್ಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆಸ್ ಪರ್ ಅವ್ರು ಹುಟ್ಟಿದವ್ರಿಗೆ ಅವ್ರು ಬಂದಿಲ್ಲ, ನಮಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ಹಂಗೆ ಒಂದು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಕ್ ಒಂದು 1-2 ಹಂಗೆ ಒಂದು ಇದಾಗಿತ್ತು. ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೂ ತಂದೇನೆ, ಆಗ ತಗೊಂಡಿದೆ, ಈಗಲ್ಲ. ಜನರು ಆಯ್ಕೆ ಮಾಡಿ ಕಳಿಸೋ ಸರ್ಕಾರ, ಹೀಗಾಗಿ ಆ ಸರ್ಕಾರ ಅಸ್ಥಿರವಾಗ್ತಿದೆ ಅಂದಾಗ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವನೆಗಳು ಮೂಡ್ತಿದೆ, ಅಭಿಪ್ರಾಯ ಮೂಡ್ತಿದೆ, ಅದನ್ನ ತಿಳ್ಕೊಳ್ಳೋ ಚಿಕ್ಕ ಕುತೂಹಲ. ಜರ್ನಲಿಸ್ಟ್ಗಳು ಕುತೂಹಲ ನಮ್ಮ ಮೂಲಭೂತ ಹಕ್ಕು ಕೂಡ. ಹೀಗಾಗಿ ಇವತ್ತಿನ ಮಹಾಭಾರತ ಪ್ರಶ್ನೆ ಕೇಳಲಾಗಿದ್ದು, ಬಿಜೆಪಿಯಿಂದ ಆಪರೇಷನ್ ಆರೋಪ ಏನ್ ಕೇಳೋಕ್ ಸಿಗ್ತಾ ಇದೆ, ಆಪರೇಷನ್ ಕಮಲ ಮಾಡ್ತಾ ಇದೆ ಬಿಜೆಪಿ ಅನ್ನೋ ಆರೋಪ. ಆ ಆರೋಪ ಸತ್ಯಾನ ಸುಳ್ಳ ಅಂತ ಹೇಳಿ ಯಾರೆಲ್ಲ ಇವರೆಗೂ ವೋಟ್ ಮಾಡಿದ್ದೀರಿ, ಥ್ಯಾಂಕ್ ಯು. ಯಾರೆಲ್ಲ ಮಾಡಿಲ್ಲ, ನಿಮ್ಮ ಸ್ಕ್ರೀನ್ ನ ಮೇಲೆ QR ಕೋಡ್ ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟ್, ಹಾಗೆ ಎಷ್ಟು ಮಂದಿ ವೋಟ್ ಹಾಕಿದ್ದಾರೆ ಅದನ್ನು ಕೂಡ ನಾವು ತಿಳಿಸ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಡಿಬೇಟ್, ರಾಜಗೌಡ್ರೆ ನೋಡಿ, ED, IT, ರಾಜ್ಯಪಾಲರ ಕಚೇರಿ ದುರ್ಬಳಕೆ, ಈ ಎಲ್ಲ ಆರೋಪ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿದ್ರು. ಒಂದ್ ಕಡೆ ಮುಖ್ಯಮಂತ್ರಿಗಳ ಸುತ್ತ ಆಗ್ತಿರೋ ಘಟನೆಗಳನ್ನ ಗಮನಿಸಿದ್ರೆ ಹೌದೇನೋ ಅಂತ ಕೆಲವ್ರಿಗೆ ಅನ್ನಿಸಬಹುದು. ಅದು ಬಿಜೆಪಿ ಈ ರೀತಿಯಾಗೂ ಕೂಡ ಸರ್ಕಾರವನ್ನ ಅಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಿರಬಹುದು ಅನ್ನೋ ಅನುಮಾನ. ಮುಖ್ಯಮಂತ್ರಿ ಅವ್ರ ಸುತ್ತ ಏನ್ ನಡೀತಾ ಇದೆ ಅಂತ ಒಂದ್ಸತಿ ನಾವೇ ಹೊಸದಾಗಿ ವಿಶ್ಲೇಷಣೆ ಮಾಡ್ಕೊಳ್ಳೋಣ. ಮುಖ್ಯಮಂತ್ರಿಯವರು ಇಲ್ದೇ ಇರೋ ಪ್ರಾಪರ್ಟಿನ ಹುಟ್ಟಾಕಿ 67 ಕೋಟಿ, ನೋಡ್ರಿ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾನೋ ಬಡವನಿಗೆ ಅಷ್ಟು ಬೈ ಮಿಸ್ಟೇಕ್ ಆಗಿ ಎಕ್ಸ್ಚೇಂಜ್ ಆಗಿ ಯಾವ್ದಾನೋ ಪ್ರಾಪರ್ಟಿ ಕೊಟ್ಟಿರುವಂತ ಉದಾಹರಣೆ ಇದೆಯಾ? ಕಾಂಪನ್ಸೇಷನ್ ಕೊಟ್ಟಿರೋದಿದ್ಯಾ? ಇವರ ದುರಾಸೆಗೆ ಆಗಿರೋಂಥ ಪ್ರತಿಫಲ. ಅದನ್ನ ಇನ್ಕಮ್ ಟ್ಯಾಕ್ಸ್, ED ಅಂತ ನೀವ್ ಯಾಕೆ ಹೇಳ್ತೀರಿ? ನೀವು ಮಾಡ್ಕೊಂಡಿರೋ ಕರ್ಮಕ್ಕೆ ನೀವು ಫಲ ಅನುಭವಿಸ್ತಾ ಇದೀರಿ. ಆಮೇಲೆ ಎರಡನೇದು, ಇವರಿಬ್ಬರು ಈಗ ನೋಡಿ, ಪಾಪ ಅಣ್ಣ ಸಾಹೇಬ್ ಅವ್ರದ್ದು ಸಮಸ್ಯೆ ಇಲ್ಲ, ಅಲ್ಲಿಂದ ಆಚೆಗೆ ಪಾಪ ತಮ್ಮಣ್ಣವ್ರದ್ದು ಸಮಸ್ಯೆ ಇಲ್ಲ. ರವಿ ಗಾಣಿಗ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಯಾಕೆಂದ್ರೆ 50 ಕೋಟಿ ರೂಪಾಯಿ ಅಂದ್ರೆ ಸಣ್ಣ ಹಣ ಅಲ್ಲ. ಯಾವ ಫಾರ್ಮ್ ಅಲ್ಲಿ ಕೊಡಕ್ ಸಾಧ್ಯ? ಬ್ಲಾಕ್ ಮನಿ. ಸೊ ಯಾರು ಬ್ಲಾಕ್ ಮನಿ ಇಟ್ಟಿರ್ತಾರೋ ಅವರು ಈ ದೇಶದ ದ್ರೋಹಿಗಳು ಅನ್ನೋ ಒಂದು ಸಿದ್ಧಾಂತನ ನಾವು ಯೋಚನೆ ಮಾಡ್ಬೇಕಾಗ್ತದೆ. 50 ಕೋಟಿ ಕೊಡ್ತಾರೆ ಅಂದ್ರೂ ಕೂಡ ಇವ್ರು ಯಾಕೆ ಇನ್ಕಮ್ ಟ್ಯಾಕ್ಸ್ಗಾಗ್ಲಿ EDಗಾಗ್ಲಿ ಇವ್ರು ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ? 6 ತಿಂಗಳಿಂದ ನಡೀತಾ ಇದೆ. ಇವ್ರ ಮಧ್ಯೆ ಏನೋ ನಡೀತಾ ಇದೆ. ಇವ್ರು ರೇಟ್ ರೈಸ್ ಮಾಡ್ಕೊಳಕ್ಕೇನೋ ರವಿ ಗಾಣಿಗರು ಈ ರೀತಿ ಹೇಳಿರ್ಬಹುದೇನೋ, 50 ಕೋಟಿಯಿಂದ 100 ಕೋಟಿಗೆ. ಬಹುಶಃ ಅವ್ರನ್ನ ಒಂದು ಮಂಪರ್ ಪರೀಕ್ಷೆಗೆ ಒಳಪಡಿಸಿ ರಾಜ್ಯ ಸರ್ಕಾರ ಉನ್ನತ ತನಿಖೆಗೆ ಒಳಪಡಿಸಬೇಕಾಗತ್ತೆ. SIT ನ ಒಂದು ಮಾಡ್ಲಿ, ಬೇಡದೇ ಇರೋದಕ್ಕೆಲ್ಲ SIT ಮಾಡಿ ಕೂರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಾಳೆ ಬೆಳಗ್ಗೆನೆ ರವಿ ಗಾಣಿಗ ಅವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಒಂದು SIT ರಚನೆ ಮಾಡಿ ಯಾರು ದುಡ್ಡು ಕೊಡೋಕೆ ಬಂದಿದ್ದಾರೆ ನೋಡಿ. ಇವತ್ತು ಪಾಪ ಅವ್ರಿಗೆ ಅನುದಾನ ಕೊಡಕ್ಕಿಲ್ಲ. ನೋಡ್ರಿ, ಜಿಲ್ಲಾ ಪಂಚಾಯತಿ 4 ವರ್ಷ ಆಯ್ತು ಎಲೆಕ್ಷನ್ ಆಗಿ, ತಾಲೂಕ್ ಪಂಚಾಯತಿ 4 ವರ್ಷ ಆಯ್ತು, BBMP ಎಲೆಕ್ಷನ್ ಆಗಿಲ್ಲ, ಮೋರಿಗಳು ಸರಿಯಾಗಿ ಹೂಳೆತ್ತಿಲ್ಲ, ಮಳೆ ಬಂದ್ರೆ ಜನ ಓಡಾಡಕ್ ಆಗ್ತಾ ಇಲ್ಲ, ರಸ್ತೆಗಳಿಗೆ ಅನುದಾನ ಇಲ್ಲ ಸರ್, ರೈತರಿಗೆ ಸರಿಯಾಗಿ ನೀವು ಅನುದಾನ ಕೊಡಕ್ ಆಗ್ತಾ ಇಲ್ಲ, ಕೃಷಿ ಇಲಾಖೆ ಅಳ್ತಾ ಇದೆ. ಇನ್ನು ಅಲ್ಲಿಂದ ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ರು ಅಂತೂ ಯಾಕಪ್ಪ ಕೆಲ್ಸಕ್ಕೆ ಬರ್ತೀವಿ ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಅಲ್ಲಿಂದ ಆಚೆಗೆ ನಿಮ್ಮ RDPR ಬಂದ್ಬಿಟ್ರಂತೂ ಖರ್ಗೆ ಅವ್ರು ಮಾತಾಡ್ತಾ ಇರ್ತಾರಲ್ಲ, ಬಹುಶಃ ಎಲ್ಲಾದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾರಲ್ಲ, ಅವ್ರಿಗೆ ಹೇಳ್ತೀನಿ, ಪ್ರತಿ ತಾಲೂಕ್ನಲ್ಲೂ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಇವ್ರ ಅಧಿಕಾರಿಗಳು ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಸರ್ಕಾರಿ ಜಾಗಗಳನ್ನೇ ಖಾತೆ ಮಾಡ್ಕೊಡೋ ಅಂತ ಲೆಕ್ಕಕ್ಕೆ ಇಳಿದ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ, ರವಿ ಗಾಣಿಗ ಅವರು ಬಹುಶಃ ಆ ಕಡೆಗೆ ಒಂಚೂರು ಗಮನ ಹರಿಸ್ಲಿ, ಬೇಕಂದ್ರೆ ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತೀನಿ. ಈ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲಕ್ಕೆ ತಗೊಂಡು ಹೋಗ್ತಾ ಇದಾರೆ ವ್ಯವಸ್ಥೆ. ಇವ್ರು ರೇಟ್ ರೈಸ್ ಮಾಡ್ಕೊತಾ ಇದಾರೆ. ರವಿ ಗಾಣಿಗ ಅವ್ರಿಗೆ ಅನ್ಸ್ಬಿಟ್ಟಿದೆ, ಮುಂದೆ ನಾನ್ ಗೆಲ್ಲಲ್ಲ, ಏನಾದ್ರೂ ಮಾಡಿ ನಾನು ಒಂದಷ್ಟೇನಾದ್ರು ಹಣಕ್ಕೆ ಏನಾದ್ರು ಕೈ ಒಟ್ಟು ಬಿಡೋಣ ಅನ್ನೋ ಅಟ್ಟಕ್ಕೆ ಯೋಚನೆಗೆ ಇಳಿದಿದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಯಾರಿಗೂ ಇಲ್ದೇ ಇರೋ ಸಮಸ್ಯೆ ಇಡೀ ರಾಜ್ಯದಲ್ಲಿ. ಬೇರೆ ಯಾವ MLA ಪಾಪ DK ಶಿವಕುಮಾರ್ ಯಾರು ಅಪ್ರೋಚ್ ಮಾಡಿಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಯಾರು ಅಪ್ರೋಚ್ ಮಾಡಿಲ್ಲ, ರವಿ ಗಾಣಿಗ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಸಿದ್ದರಾಮಯ್ಯ ಅವರು.
ಬೇರೆ ಯಾರನ್ನೇ ಮಾತಾಡ್ಸಿದ್ರು ಪಾಪ ಇವ್ರು ಕೊಡೋ ಲಿಸ್ಟ್ ಅಲ್ಲಿ ಇರೋ ಅಂತ ಅಣ್ಣಾ ಸಾಹೇಬ್ನ ಮಾತಾಡ್ಸಿದ್ರು ಅವ್ರದೇ ಹೇಳ್ತಾರೆ ನನ್ಗೆ ಯಾರು ಆಫರ್ ಮಾಡಿಲ್ಲ ಬಾಬಾ ಅಂತ. ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಅವ್ರನ್ನ ಅಲ್ಲಿಂದ ಆಚೆಗೆ ತಮ್ಮಣ್ಣವ್ರನ್ನ ಕೇಳಿದ್ರು ನನ್ ಯಾರು ಆಫರ್ ಮಾಡಿಲ್ಲ ಅಂತಾರೆ. 50 ಜನ ಅಂತಾರೆ. ಲಿಸ್ಟ್ ಎಲ್ಲ ಇದ್ದ ಮೇಲೆ ಅವ್ರನ್ನ ಕರ್ಸಿ ಮಾತಾಡೋ ಅಷ್ಟು ಹಿಡ್ತಾ ಇಲ್ವಾ ಮುಖ್ಯಮಂತ್ರಿ ಅವ್ರಿಗೆ? ಮುಖ್ಯಮಂತ್ರಿಗಳೆಲ್ಲೋ ತಮ್ಮ ಶಾಸಕ ಮಿತ್ರರಲ್ಲಿ ಎಲ್ಲೋ ಹಿಡ್ತಾ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಪರಿಸ್ಥಿತಿಯಿಂದ ಅವರು ಫ್ರಸ್ಟ್ರೇಟ್ ಆಗಿ ಈ ತರ ಎಲ್ಲ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಪಕ್ಷದ ಆಂತರಿಕ ಸಮಸ್ಯೆ ಯಾವ್ಯಾವ ಮಿನಿಸ್ಟರ್ MLA ಪರ್ಚೇಸ್ ಆಗ ಕೊಟ್ಟಿದಾರೋ ಅವ್ರನ್ನ ಕರೆದು ನಿಮ್ಗೇನಪ್ಪ ನಿನ್ ಕ್ಷೇತ್ರಕ್ಕೆ ಅನುದಾನ ಬೇಕಾ ಅಂತ ಕೇಳ್ಬೇಕು. ಅನುದಾನ ಕೊಡಕ್ಕೆ ಆಗ್ತಾ ಇಲ್ಲ ಪಾಪ. ನೀವು ಎಷ್ಟೋ ಗ್ರಾಮೀಣ ಚಾಮರಾಜನಗರಕ್ಕೆ ಹೋಗ್ಬಿಟ್ರೆ ಇವತ್ತು ಮೋರಿಗಳು ಸರಿ ಇಲ್ಲ ರೀ. ನಾಯಕರ ಜನಾಂಗದ ಪಾಪ ಹಣ ತಿಂದ ಹಾಕಿದ್ರು. ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈ ಮಟ್ಟದ ಪರಿಸ್ಥಿತಿ ಸರ್ಕಾರ ನಡೆಸ್ತಾ ಇದಾರೆ ಸಿದ್ದರಾಮಯ್ಯನವರು. ನಿಜವಾಗ್ಲೂ ಅವರು ಗೊಂದಲಕ್ಕೀಡಾಗ್ಬಿಟ್ಟಿದ್ದಾರೆ. ಆಮೇಲೆ ಸಾಲ ಅಂತೂ ರಾಜ್ಯ ಸರ್ಕಾರದ ಸಾಲ ಬೆಟ್ಟ ತರ ಏರ್ತಾ ಇದೆ. ಎಲ್ಲಿಗೆ ತಗೊಂಡೋಗ್ತಾ ಇದೀರಿ ರಾಜ್ಯನ? ನೀವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ? ಆಡಳಿತ ಕೊಡಿ ಸ್ವಾಮಿ, ನಿಮಗೆ ಮ್ಯಾಂಡೇಟ್ ಕೊಟ್ಟಿದೀವಿ. ನಿಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಾವ್ ಯಾರು ವಿರೋಧ ಪಕ್ಷ ಚಕಾರ ಎತ್ತಾ ಇಲ್ಲ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಚಕಾರ ಎತ್ತಾ ಇದೀವಿ. ನೀವು ಮಾಡ್ತಾ ಇರುವಂತ ಅಕ್ರಮಗಳ ಬಗ್ಗೆ ಚಕಾರ ಎತ್ತಾ ಇದೀವಿ. ನೀವು ಮಾತೆತ್ತಿದ್ರೆ ನೋಡಿ, ಇವತ್ತು ಅಷ್ಟೇ ಒಕ್ಕಾಸ್ತಿ ಏನ್ರಿ ಮಾಡಿದ್ದಾರೆ ಬಡ ರೈತರು ಏನ್ ಮಾಡಿದ್ದಾರೆ? ನೀವು ರಾತ್ರಿ ತಗೊಂಡೋಗಿ ಅವ್ರ ಪಾಣಿಗಳಲ್ಲೆಲ್ಲ ಎಂಟ್ರಿ ಮಾಡ್ತೀರಿ. ಕಡೆಗೆ ಅದನ್ನ ಸಮರ್ಥಿಸ್ಕೊಳಕ್ ಬೇರೆ ಜಮೀರ್ ಅವ್ರನ್ನ ಬಿಡ್ತೀರಿ. ಏನ್ ಮಾಡಕ್ ಹೊರಟಿದ್ದೀರಿ ರಾಜ್ಯದಲ್ಲಿ? ಪ್ರಾಪರ್ಟಿ ಸಂಬಂಧ ಏನ್ ಆಚೆ ಬರ್ತಾ ಇದೆ ರಾಜ್ಯದಾದ್ಯಂತ? ಮೊದ್ಲೇನು ಅನ್ಕೊಂಡು ನಾವು ಯಾವ್ದೋ 1-2 ಡಿಸ್ಟ್ರಿಕ್ಟ್ಗಳು ಇರ್ಬೋದು ಅಂತ, ಇದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಡೆದಿರೋದ್ರಿಂದ ಇದು ಒಂದು ಐ ಥಿಂಕ್ ಇಟ್ ವಿಲ್ ಬಿ ಎ ಬಿಗ್ ಅಸ್ತ್ರ ಅಗೇನ್ಸ್ಟ್ ದಿಸ್ ಗವರ್ಮೆಂಟ್. ಸೊ ಇದನ್ನ ತಡಿಲಿಕ್ಕೆ ಆಗಿಲ್ಲ ಅವರಿಗೆ. ಐ ಥಿಂಕ್ ಜಮೀರ್ ಅವರು ಎಲ್ಲಾ ಕಡೆ ಹೋಗ್ಬಿಟ್ಟು ಎಷ್ಟು ಧಮಕಿ ಹಾಕಿದ್ದಾರೆ ಅಂದ್ರೆ ಅಫಿಷಿಯಲ್ಸ್ ಪಾಪ ಅನ್ಫಾರ್ಚುನೇಟ್ಲಿ ಪುಟ್ ಅಂಡರ್ ಸೋ ಮಚ್ ಆಫ್ ಪ್ರೆಷರ್ ಎಲ್ಲ ಮಾಡಿದಷ್ಟು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ನಾನು ಆಸ್ ಅ ಜರ್ನಲಿಸ್ಟ್ ನನ್ನ ವಿಶ್ಲೇಷಣೆ ಸರಿನಾ ತಪ್ಪೋ ಗೊತ್ತಿಲ್ಲ ಸರ್. ನೀವ್ ಹೇಳ್ತಿರೋದು ನೋಡಿದ್ರೆ ಅಸ್ಥಿರಗೊಳಿಸ್ಲಿಕ್ಕೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನ್ ಬೇಡ, ಸರ್ಕಾರ ಕೈಗೊಳ್ತಿರೋ ಇಂಥ ನಿರ್ಧಾರನೇ ಅಂತ ಹೇಳಿ. ಎನಿವೆ ತಮ್ಮಯ್ಯ ಸರ್ ನನ್ನ ಜೊತೆಲಿ ಇದ್ರೆ ಅವ್ರನ್ನ ಒಂದ್ ಪ್ರಶ್ನೆ ಕೇಳಿ. ರಾಮಕೃಷ್ಣ ಸರ್, ಐ ವಿಲ್ ಗೆಟ್ ಬ್ಯಾಕ್ ಟು ಯು. ತಮ್ಮಯ್ಯ ಸರ್ ಸಂಪರ್ಕದಲ್ಲಿದ್ದಾರಾ? ಓಕೆ, ನಾನು ರಾಮಕೃಷ್ಣ ಸರ್ನ ಕೇಳ್ತೀನಿ, ಅವ್ರ ಸಂಪರ್ಕದಲ್ಲ. ಈಗ ಗಣಿಗಾ ರವಿಯವರು ಸುಳ್ಳು ಹೇಳಿದ್ದಾರೆ ಅನ್ನೋದೇ ಆದ್ರೆ, ಈಗ ತಮ್ಮಯ್ಯ ಅವ್ರ ಹೆಸರು ಹೇಳಿದ್ರು, ಬಾಬಾ ಸಾಹೇಬ್ ಪಾಟೀಲ್ ಅವ್ರ ಹೆಸರು ಹೇಳಿದ್ರು, ಹಂಗೆ ಒಂದು 50 ಜನದ ಹೆಸರು CM ಪಟ್ಟಿ ಕೂಡ ಇದೆ. ಇಷ್ಟೆಲ್ಲದ್ರ ನಡುವೆ ಸುಳ್ಳು ಹೇಳಿದ್ದಾರೆ ಗಣಿಗಾ ರವಿ ಅವರು ಅಂತಾನೆ ಆದ್ರೂ ಇಂಟೆನ್ಷನ್ ಇರ್ಬೇಕಲ್ಲ ಸುಳ್ಳು ಹೇಳಲಿಕ್ಕೆ? ಏನಾದ್ರು ಉದ್ದೇಶ ಇರಬೇಕು. ಯಾವ ಉದ್ದೇಶ ಇಟ್ಕೊಂಡು ಸುಳ್ಳು ಹೇಳಿರ್ಬೋದು? ಅಲ್ಲ, ಅವ್ರು ಹೇಳದಂಗೆ ಎಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡ್ಕೊಂಡ್ಬಿಡೋಣ, ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಿಕ್ ಆಗ್ತೋ ಇಲ್ಲೋ ಅಂತ ಹೇಳಿರ್ಬೋದು. ಬಟ್ ಆದ್ರೆ ಈಗ 50 ಜನ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಲಿಸ್ಟ್ ಕೊಡಬೇಕು. 50 ಜನ ಯಾರು MLAಗಳು, ಅವರಿಗೆ ಯಾರ್ಯಾರಿಗೆ ಆಫರ್ ಮಾಡಿದ್ದಾರೆ ಅನ್ನುವಂಥ ಲಿಸ್ಟ್ ಕೊಡಬೇಕು. ಸೊ ಅದು ಕೊಡದೇ ಇದ್ರೆ ಅದು ಇನ್ನೂ ಟೋಟಲ್ ಫೇಲ್ಯೂರ್ ಅಂತ ಆಗುತ್ತೆ. ನನಗನ್ಸುತ್ತೆ ಅವರಿಗೆ ನಾನಾ ಥರದ ಪ್ರೆಷರು ಆಗ್ತಾ ಇದೆ. ಒಂದು ಪ್ರಾಬಬಲ್ ಇನ್ಸಿಡೆಂಟ್, ಈಗ JPC ಬಂದಿತ್ತು ಕರ್ನಾಟಕದಲ್ಲಿ. JPC ಏನೋ ವಕ್ಫ್ ಇದ್ರ ಮೇಲೆ ಬಹಳ ಸೀರಿಯಸ್ ಆಗಿ ಆಲ್ ಓವರ್ ದ ಕಂಟ್ರಿ ಹೋಗಿದೆ. ಅದರಲ್ಲಿ ವಿತಿನ್ ದ JPC ಕೆಲವೊಂದು ಪಕ್ಷಗಳು ಇದನ್ನ ಒಪ್ಪಿಲ್ಲ. ಆದರೂ ಕೂಡ ದೇರ್ ಇಸ್ ಲಾಟ್ ಆಫ್ ಪ್ರೆಷರ್ ಆನ್ JPC ಟು ಪ್ರೊಡ್ಯೂಸ್ ಅನ್ ಆಲ್ ಇಂಡಿಯಾ ಕೈಂಡ್ ಆಫ್ ರಿಪೋರ್ಟ್. ಬಹುಶಃ ಕರ್ನಾಟಕದಲ್ಲಿ ಸಿಕ್ಕಷ್ಟು ಮೆಟೀರಿಯಲ್ಲು ತುಂಬ ರಾಜ್ಯಗಳಲ್ಲಿ ಸಿಕ್ಕಿಲ್ಲ. ಸೊ ಇಲ್ಲಿ ನಡೆದಿರ್ತಕ್ಕಂಥ ಡೀಟೇಲ್ಸು ನಮ್ಮ JPC ಮುಂದೆ ಏನೋಗಿದೆ ಅದು ನಾಡ್ದು ವಿಂಟರ್ ಸೆಷನಲ್ಲಿ ಖಂಡಿತ ಬರುತ್ತೆ. JPC ಪ್ರೆಸೆಂಟ್ ಮಾಡ್ತಕ್ಕಂಥ ರಿಪೋರ್ಟ್ನಲ್ಲಿ ಕರ್ನಾಟಕ ಪ್ರಾಮಿನೆಂಟ್ ಆಗಿ ಬರುತ್ತೆ. ಸೊ ಅದು ಕೂಡ ಬಹುಶಃ ಸಿದ್ದರಾಮಯ್ಯನವರಿಗೆ ತಲೆನೋವು ಆಗಿರ್ಬೋದು ಅಂತ ನನಗನ್ಸುತ್ತೆ. ನಾನಾ ಕಾರಣಗಳಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೆಲ್ಲ ಇಂಟರ್ನಲಿ ಅವರ ಪಕ್ಷದಲ್ಲೇ ನಡೀತಾ ಇರ್ತಕ್ಕಂಥದ್ದು, ಅವರ ಸರ್ಕಾರದಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲ ಒಂದೊಂದೇ ಹಗರಣಗಳು ಆಚೆ ಬರ್ತಾ ಇದೆ. ಮತ್ತು ಅವ್ರು ಪರ್ಸನಲಿ ಏನೋ ಮೂಡ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದ್ರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅದ್ರದ್ದು ರಿಪೋರ್ಟ್ ಬರೋದಿದೆ. ಸೊ ಇದೆಲ್ಲ ದೃಷ್ಟಿಯಿಂದ ಬಹುಶಃ ಅವರು ಇಂಥರ ವೈಲ್ಡ್ ಅಲಿಗೇಷನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ